ಕತೆ ಆರಂಭದಲ್ಲಿ ನಮಗೆ ಒಂದು ಚಿಕ್ಕ ಪಟ್ಟಣವನ್ನ ತೋರಿಸ್ತಾರೆ. ಅಲ್ಲಿ ರಾತ್ರಿ ಅಚಾನಕ್ ಆಗಿ ಭಯಂಕರವಾದ ಚಂಡಮಾರುತ ಬರುತ್ತೆ. ಮಾರನೇ ದಿನ ಬೆಳಿಗ್ಗೆ ಡೇವಿಡ್ ಮತ್ತು ಅವನ ಕುಟುಂಬ ಎದ್ದು ನೋಡಿದಾಗ ಮನೆಯ ಮುಂದೆ ಇರುವ ದೊಡ್ಡ ಗಿಡ ಅವನ ಮನೆ ಮೇಲೆ ಬಿದ್ದಿರುತ್ತೆ. ಮತ್ತು ಅದಕ್ಕಿಂತ ವಿಚಿತ್ರವಾದ ಸಂಗತಿ ಏನೆಂದರೆ ಅವನ ಮಗ ಕೆರೆ ಹತ್ತಿರ ಏನೋ ಅಸಹಜವಾದದನ್ನ ನೋಡಿದಾಗ ಕೆರೆಯ ಇನ್ನೊಂದು ತುದಿಯ ಬೆಟ್ಟದ ಮೇಲೆ ತುಂಬಾ ದಟ್ಟವಾದ ಮಂಜು ಆವರಿಸುತ್ತೆ. ಇದನ್ನು ನೋಡಿದ ಡೇವಿಡ್ ಇದನ್ನು ಸಾಮಾನ್ಯ ಹವಾಮಾನ ಬದಲಾವಣೆ ಎಂದು ತಿಳಿದುಕೊಳ್ತಾನೆ. ಯಾಕಂದ್ರೆ ನಿನ್ನೆ ಆದ ಚಂಡಮಾರುತ ಮತ್ತು ಮಳೆಯಿಂದಾಗಿ ಈ ರೀತಿ ಆಗಿರಬಹುದು ಎಂದು ಅವನು ತಿಳ್ಕೊತಾನೆ. ಇದಾದ ನಂತರ ಡೇವಿಡ್ ಅವನ ಮನೆಯ ಪಕ್ಕದಲ್ಲಿರುವ ಅವನ ಫ್ರೆಂಡ್ ಮನೆಗೆ ಹೋಗ್ತಾನೆ. ಅವನ ಫ್ರೆಂಡ್ ಮನೆಯು ನಿನ್ನೆ ಆದ ಮಳೆ ಗಾಳಿಗೆ ಹಾನಿಯಾಗಿರುತ್ತದೆ. ಇವರಿಬ್ಬರು ಸೇರಿ ಅಗತ್ಯವಾದ ಸಾಮಾನು ಮತ್ತು ಟೂಲ್ಸ್ ಗಳನ್ನು ತರಲು ಹೋಗಲು ತೀರ್ಮಾನಿಸುತ್ತಾರೆ. ಆದರೆ ದಾರಿಯಲ್ಲಿ ಅವನಿಗೆ ಸೇನೆಯ ವಾಹನಗಳು ಮತ್ತು ಸೈನಿಕರು ತುಂಬಾ ಆತುರದಲ್ಲಿ ಹೋಗುತ್ತಿರುವುದನ್ನು ಕಾಣ್ತಾನೆ. ಏನೋ ದೊಡ್ಡದಾಗಿ ಎಮರ್ಜೆನ್ಸಿ ನೋಡಿದಂತೆ ತೋರುತ್ತದೆ. ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಅವರು ಸೂಪರ್ ಮಾರ್ಕೆಟ್ ತಲುಪಿದಾಗ ಡೇವಿಡ್ ಗಮನಿಸ್ತಾನೆ ಅಲ್ಲಿ ಮೊಬೈಲ್ ಸಿಗ್ನಲ್ ಇರುವುದಿಲ್ಲ ಮತ್ತು ಫೋನ್ ಬೂತ್ ಗಳು ಕೆಲಸ ಮಾಡುವುದಿಲ್ಲ. ಅವನು ಶಾಪಿಂಗ್ ಮಾಡುತ್ತಿರುವಾಗ ಅಚಾನಕ್ ಆಗಿ ಹೊರಗಿನಿಂದ ಸೈರನ್ ಶಬ್ದ ಕೇಳಿಸುತ್ತೆ. ಇದನ್ನು ನೋಡಿ ಎಲ್ಲರೂ ಗಾಬರಿಗೊಳ್ಳುತ್ತಾರೆ. ಆಗಲೇ ರಕ್ತದಿಂದ ಕೂಡಿದ ಬಿಳಿ ಕೂದಲಿನ ಒಬ್ಬ ವೃದ್ಧ ವ್ಯಕ್ತಿ ಓಡುತ್ತಾ ಸೂಪರ್ ಮಾರ್ಕೆಟ್ ನ ಒಳಗಡೆ ಬರ್ತಾನೆ. ಅವನು ತುಂಬಾ ಭಯಪಟ್ಟಿರ್ತಾನೆ ಮತ್ತು ಏನೋ ಹೇಳಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೆ ಅವನ ಮಾತು ಯಾರಿಗೂ ಅರ್ಥವಾಗುವುದಿಲ್ಲ. ಅಷ್ಟರಲ್ಲಿ ಆ ಸಮಯದಲ್ಲಿ ಹೊರಗಿನಿಂದ ಒಂದು ಗಟ್ಟಿಯಾದ ಮಂಜು ವೇಗವಾಗಿ ಅವರ ಕಡೆ ಬರುತ್ತಿರುವುದನ್ನು ಕಾಣುತ್ತಾರೆ. ಜನರು ಭಯದಿಂದ ಓಡಾಡುತ್ತಾರೆ ಮತ್ತು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸಿಟಿ ಆ ಮಂಜಿನಲ್ಲಿ ಕಾಣೆಯಾಗುತ್ತದೆ. ಆ ಮಂಜಿನೊಳಗೆ ಏನೋ ಇದೆ ಎಂಬುದು ಯಾರಿಗೂ ಕಾಣುವುದಿಲ್ಲ. ಆಗ ಹೊರಗಿನಿಂದ ಕಿರುಚಾಟದ ಶಬ್ದಗಳು ಕೇಳಿ ಬರುತ್ತವೆ ಅಷ್ಟೇ. ಜನರು ತಕ್ಷಣ ಸೂಪರ್ ಮಾರ್ಕೆಟ್ ನ ಬಾಗಿಲನ್ನು ಮುಚ್ಚುತ್ತಾರೆ. ಈಗ ಎಲ್ಲರೂ ಭಯದಿಂದ ನಡುತ್ತಿರುತ್ತಾರೆ. ಅಷ್ಟರಲ್ಲಿ ಭೂಕಂಪದಂತೆ ಭಾರಿ ಕಂಪನವಾಗುತ್ತದೆ. ಎಲ್ಲರೂ ನೆಲಕ್ಕೆ ಕುಳಿತುಕೊಳ್ಳುತ್ತಾರೆ ತಮ್ಮನ್ನು ರಕ್ಷಿಸಿಕೊಳ್ಳಲು. ಆದರೆ ಸ್ವಲ್ಪ ಸಮಯದಲ್ಲಿ ನಂತರ ಆ ಭೂಕಂಪನವು ನಿಂತು ಹೋಗುತ್ತದೆ. ಆದರೆ ಜನರಲ್ಲಿ ಭಯ ಮತ್ತಷ್ಟು ಹೆಚ್ಚಾಗುತ್ತದೆ. ಎಲ್ಲರೂ ಹೊರಗೆ ಏನಾಗುತ್ತಿದೆ ಎಂದು ಊಹಾಪೋಹಗಳನ್ನು ಮಾಡತೊಡಗುತ್ತಾರೆ. ಆಗ ಸೂಪರ್ ಮಾರ್ಕೆಟ್ ನ ಮ್ಯಾನೇಜರ್ ಎಲ್ಲರನ್ನು ಶಾಂತವಾಗಿರಿಸಲು ಹೇಳುತ್ತಾನೆ. ಆದರೆ ಒಬ್ಬ ತಾಯಿ ತುಂಬಾ ಆತಂಕದಲ್ಲಿರುತ್ತಾಳೆ. ಏಕೆಂದರೆ ಅವಳು ಚಿಕ್ಕ ಮಕ್ಕಳು ಮನೆಯಲ್ಲಿ ಒಬ್ಬರೇ ಇರುತ್ತಾರೆ. ಅವಳು ಅವರನ್ನು ಕರೆತರಲು ಹೊರಗೆ ಹೋಗಬೇಕೆಂದು ಹೇಳುತ್ತಾಳೆ. ಜನರು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಅವಳು ಮಕ್ಕಳಿಗಾಗಿ ಒಬ್ಬಳೇ ಮಂಜಿನೊಳಗೆ ಹೊರಟು ಹೋಗುತ್ತಾಳೆ. ಉಳಿದವರು ಅವಳು ಮಂಜಿನಲ್ಲಿ ಕಾಣೆಯಾಗುತ್ತಿರುವುದನ್ನೇ ನೋಡುತ್ತಾ ಇರುತ್ತಾರೆ. ಡೇವಿಡ್ ತನ್ನ ಮಗನಿಗಾಗಿ ಕಂಬಳಿಯನ್ನು ತರಲು ಗೋದಾಮಿಗೆ ಹೋಗುತ್ತಾನೆ. ಅಲ್ಲಿ ಅವನು ರೋಲಿಂಗ್ ಶೆಡ್ ನಿಂದ ವಿಚಿತ್ರವಾದ ಶಬ್ದವು ಕೇಳಿ ಬರುವುದನ್ನು ಗಮನಿಸುತ್ತಾನೆ. ಯಾರೋ ಹೊರಗಿನಿಂದ ಅದನ್ನು ಒತ್ತುತ್ತಿರಬೇಕೆಂದು ಅನಿಸುತ್ತದೆ. ಅವನು ಹೆದರಿ ಹೊರಗೆ ಓಡಿ ಬರುತ್ತಾನೆ ಮತ್ತು ಸ್ಟಾಫ್ಗೆ ಈ ವಿಷಯವನ್ನು ತಿಳಿಸುತ್ತಾನೆ. ಆದರೆ ಎಲ್ಲರೂ ಹೋಗಿ ನೋಡಿದಾಗ ಏನೂ ಕಾಣುವುದಿಲ್ಲ. ಆಗ ಅಲ್ಲಿರುವ ಸ್ಟಾಫ್ ಜನರೇಟರ್ ಆನ್ ಮಾಡಲು ಪ್ರಯತ್ನಿಸಿದಾಗ ಹೊರಗಿನಿಂದ ಎಕ್ಸಾಸ್ಟ್ ಪೈಪ್ ಒಳಗಡೆ ಒಂದು ವಸ್ತುವಿನಿಂದ ಬ್ಲಾಕ್ ಆಗಿದೆ ಎಂದು ಗೊತ್ತಾಗುತ್ತದೆ. ಒಬ್ಬ ಯುವ ಸ್ಟಾಫ್ ಹೊರಗೆ ಹೋಗಿ ನೋಡೋಣ ಎಂದು ಹೇಳ್ತಾನೆ. ಆದರೆ ಡೇವಿಡ್ ಹೊರಗೆ ಏನೋ ಅಪಾಯ ಇದೆ ಎಂದು ಎಚ್ಚರಿಸುತ್ತಾನೆ. ಯಾರು ಅವನ ಮಾತನ್ನು ನಂಬುವುದಿಲ್ಲ. ಕೊನೆಗೆ ಶಟರ್ ತೆಗೆಯುತ್ತಾರೆ. ಆದರೆ ಹೊರಗೆ ಏನೂ ಕಾಣುವುದಿಲ್ಲ. ಅಷ್ಟರಲ್ಲಿ ಅಚಾನಕ್ ಆಗಿ ಮಂಜಿನಿಂದ ಒಂದು ಭಾರಿ ಟೆಂಟಿಕಲ್ ಹೊರಬಂದು ಆ ಹುಡುಗನ ಕಾಲನ್ನು ಹಿಡಿದುಕೊಳ್ಳುತ್ತದೆ. ಡೇವಿಡ್ ಅವನನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಆ ಟೆಂಟಿಕಲ್ ಅವನನ್ನು ಮಂಜಿನೊಳಗೆ ಎಳೆದುಕೊಂಡು ಹೋಗುತ್ತದೆ. ಎಲ್ಲರೂ ಶಾಕ್ ಆಗ್ತಾರೆ. ಡೇವಿಡ್ ಧೈರ್ಯ ಮಾಡಿ ಆ ಟೆಂಟಿಕಲ್ ಮೇಲೆ ಹೊಡೆದು ದಾಳಿ ಮಾಡಿ ಅದರ ಒಂದು ಭಾಗವನ್ನು ಕತ್ತರಿಸಿ ಬಿಡುತ್ತಾನೆ. ಈ ವಿಷಯ ಆದ ಮೇಲೆ ಮಂಜಿನೊಳಗೆ ಭಯಾನಕ ಜೀವಿಗಳು ಇವೆ ಎಂಬುದು ಅರ್ಥವಾಗುತ್ತದೆ. ಆದರೆ ಉಳಿದವರು ಇದನ್ನು ನಂಬುವುದಿಲ್ಲ. ಡೇವಿಡ್ ಕತ್ತರಿಸಿದ ಟೆಂಟಿಕಲ್ ತೋರಿಸಿದ ನಂತರ ಮಾತ್ರ ಜನರು ನಂಬುತ್ತಾರೆ. ನಂತರ ಅವರು ಗಾಜಿನ ಗೋಡೆಗಳ ಮುಂದೆ ಬ್ಯಾರಿಕೇಡ್ ಹಾಕತೊಡಗುತ್ತಾರೆ. ಆದರೆ ಡೇವಿಡ್ ನ ಫ್ರೆಂಡ್ ಹೊರ ಹೋಗಬೇಕೆಂದು ಹೇಳ್ತಾನೆ. ಯಾಕೆಂದರೆ ಹೊರ ಹೋದರೆ ನಾವು ಬೇರೆಯವರು ಸಹಾಯ ಮಾಡಬಹುದು ಎಂದು ಹೇಳ್ತಾನೆ. ಆದರೆ ಡೇವಿಡ್ ಅದನ್ನು ತಡೆಯುತ್ತಾನೆ. ಆದರೆ ಡೇವಿಡ್ ನ ಸ್ನೇಹಿತ ಯಾರ ಮಾತನ್ನು ಕೇಳುವುದಿಲ್ಲ. ನಾವು ಹೊರಗಡೆ ಹೋಗಲೇಬೇಕೆಂದು ಹೇಳ್ತಾನೆ. ಆಗ ಡೇವಿಡ್ ಹೇಳ್ತಾನೆ, ನಿನ್ನ ಜೊತೆ ಒಂದು ಹಗ್ಗವನ್ನು ಕಟ್ಟಿಕೊಂಡು ಹೋಗು. ನಿಮಗೆ ಏನಾದರೂ ಅಪಾಯವಾದರೆ ನಾವು ಹಗ್ಗವನ್ನು ಹಿಡಿದು ಎಳೆಯುತ್ತೇವೆ ಎಂದು ಹೇಳ್ತಾನೆ. ಅದಕ್ಕೆ ಸರಿ ಎಂದು ಡೇವಿಡ್ ನ ಸ್ನೇಹಿತ ಹೇಳ್ತಾನೆ. ಅವರ ಜೊತೆಗೆ ಹಗ್ಗವನ್ನು ಕಟ್ಟುತ್ತಾರೆ. ಡೇವಿಡ್ ನ ಸ್ನೇಹಿತ ಮತ್ತು ಅವನ ಜೊತೆಗಾರರು ಮಂಜಿನೊಳಗೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಹಗ್ಗವು ಏನೋ ಭಾರಿ ಶಕ್ತಿ ಎಳೆಯತೊಡಗುತ್ತದೆ. ಎಲ್ಲರೂ ಹಗ್ಗವನ್ನು ಹಿಡಿದು ಎಳೆಯುತ್ತಾರೆ. ಆಗ ಕೊನೆಗೆ ಹಗ್ಗವು ಹಿಂದಿರುಗಿದಾಗ ಅದರಲ್ಲಿ ರಕ್ತ ಇರುತ್ತದೆ ಮತ್ತು ಒಬ್ಬ ವ್ಯಕ್ತಿಯ ಅರ್ಧ ದೇಹ ಮಾತ್ರ ಉಳಿದಿರುತ್ತೆ. ಇದನ್ನು ನೋಡಿ ಎಲ್ಲರೂ ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ. ಮುಂದಿನ ಸೀನಲ್ಲಿ ರಾತ್ರಿಯ ಸಮಯವಾಗಿರುತ್ತೆ. ಗಾಜಿನ ಮೇಲೆ ಒಂದು ಭಾರಿ ವಿಚಿತ್ರ ಕೀಟ ಬಂದು ಕುಳಿತುಕೊಳ್ಳುತ್ತೆ. ಅದು ಮ್ಯೂಟೆಂಟ್ ಸೊಳ್ಳೆಯಂತೆ ಕಾಣಿಸುತ್ತೆ. ನಂತರ ಇನ್ನಷ್ಟು ಕೀಟಗಳು ಬರುತ್ತವೆ. ಆದರೆ ತಕ್ಷಣವೇ ಇನ್ನೊಂದು ಹಾರುವ ರಾಕ್ಷಸ ಜೀವಿ ಬಂದು ಆ ಕೀಟಗಳನ್ನು ಬೇಟೆಯಾಡಲು ಆರಂಭಿಸುತ್ತದೆ. ಗಾಜು ಒಡೆಯತೊಡಗುತ್ತದೆ. ಡೇವಿಡ್ ಲೈಟ್ ಆಫ್ ಮಾಡಲು ಹೇಳುತ್ತಾನೆ. ಆದರೆ ಆಗಲೇ ತಡವಾಗಿರುತ್ತದೆ. ಕೊನೆಗೆ ಗಾಜು ಒಡೆದು ಒಂದು ಜೀವಿ ಒಳಗೆ ನುಗ್ಗುತ್ತದೆ. ಅಲ್ಲಿರುವ ಒಂದು ಹುಡುಗಿಗೆ ಕೀಟ ಕಚ್ಚಿ ಇನ್ಫೆಕ್ಷನ್ ಆಗಿ ಅವಳು ಸಾಯುತ್ತಾಳೆ. ಮತ್ತೊಬ್ಬ ವ್ಯಕ್ತಿಯನ್ನು ರಾಕ್ಷಸ ಜೀವಿಯೇ ಕೊಲ್ಲುತ್ತದೆ. ಜನರು ಬೆಂಕಿ ಹಚ್ಚಿ ಜೀವಿಯನ್ನು ಓಡಿಸಲು ಪ್ರಯತ್ನಿಸುತ್ತಾರೆ. ಬಹಳ ಕಷ್ಟಪಟ್ಟು ಆ ದಾಳಿಯಿಂದ ಬದುಕುಳಿಯುತ್ತಾರೆ. ಆದರೆ ಬೆಂಕಿಯಲ್ಲಿ ಸುಟ್ಟ ವ್ಯಕ್ತಿ ಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಡೇವಿಡ್ ಅವನನ್ನು ಉಳಿಸಲು ಔಷಧಿ ತರಬೇಕು ಎಂದು ತೀರ್ಮಾನಿಸುತ್ತಾನೆ. ಅದೇ ಸಮಯದಲ್ಲಿ ಮತ್ತೊಬ್ಬ ವೃದ್ಧ ವ್ಯಕ್ತಿಯು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಈ ನಡುವೆ ಕಾರ್ಮೋಡ್ ಎಂಬ ಹೆಂಗಸು ಜನರನ್ನು ಪ್ರಚೋದಿಸಲು ಪ್ರಾರಂಭಿಸುತ್ತಾಳೆ. ಅವಳು ಇದು ದೇವರ ಶಿಕ್ಷೆ
ಎಂದು ಹೇಳುತ್ತಾಳೆ. ಎಲ್ಲ ರಾಕ್ಷಸರನ್ನು ದೇವರು ಕಳುಹಿಸಿದ್ದಾನೆ ಎಂದು ಹೇಳಿ ಜನರ ಮನಸ್ಸನ್ನು ತನ್ನತ್ತ ಸೆಳೆಯುತ್ತಾಳೆ. ನಿಧಾನವಾಗಿ ಹಲವರು ಅವಳ ಮಾತುಗಳನ್ನು ನಂಬತೊಡಗುತ್ತಾರೆ. ಮುಂದಿನ ದಿನ ಡೇವಿಡ್ ಕೆಲವರ ಜೊತೆ ಔಷಧಿ ಅಂಗಡಿಗೆ ಹೋಗುತ್ತಾನೆ. ಆದರೆ ಅಲ್ಲಿ ಭಯಾನಕ ದೃಶ್ಯ ಕಾಣುತ್ತದೆ. ಒಂದು ಸೈನಿಕನ ದೇಹದೊಳಗೆ ನೂರಾರು ಮ್ಯೂಟೆಂಟ್ ಜೇಡಗಳು ಹೊರಬರುತ್ತವೆ. ಅಲ್ಲಿಯೇ ಭಾರಿ ದೊಡ್ಡ ಜೇಡಗಳು ಕೂಡ ಇರುತ್ತವೆ. ಅವುಗಳ ಜಾಲ ತುಂಬಾ ವಿಷಕಾರಿಯಾಗಿರುತ್ತದೆ. ಜಾಲ ತಾಗಿದರೆ ಚರ್ಮವೇ ಕರಗತೊಡಗುತ್ತದೆ. ಹಲವರು ಅಲ್ಲೇ ಸಾಯುತ್ತಾರೆ. ಉಳಿದವರು ಹೇಗೋ ಓಡಿ ಸೂಪರ್ ಮಾರ್ಕೆಟ್ಗೆ ಮರಳುತ್ತಾರೆ. ಈ ಘಟನೆಯ ನಂತರ ಕಾರ್ಮೋಡಿಯ ಮಾತುಗಳನ್ನು ಮತ್ತಷ್ಟು ಜನ ನಂಬಲು ಪ್ರಾರಂಭಿಸುತ್ತಾರೆ. ಆಗ ಇನ್ನೊಂದು ಕಡೆ ಡೇವಿಡ್ ಯೋಚಿಸುತ್ತಾನೆ, ಇದೆಲ್ಲ ಆಗುತ್ತಿರುವುದು ಸೈನಿಕರಿಗೆ ಗೊತ್ತೇ ಇರುತ್ತೆ. ಆದ ಕಾರಣ ಸೈನಿಕರನ್ನು ಪ್ರಶ್ನಿಸಿದಾಗ ಅವನು ಒಂದು ರಹಸ್ಯವನ್ನು ಹೇಳುತ್ತಾನೆ. ಸೇನೆ ಮತ್ತೊಂದು ಡೈಮೆನ್ಷನ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುತ್ತಿತ್ತು. ಆದರೆ ಅದು ವಿಫಲವಾಗಿ ಮತ್ತೊಂದು ಲೋಕದ ಬಾಗಿಲು ತೆರೆಯಿತು. ಅಲ್ಲಿ ಭಯಾನಕ ಜೀವಿಗಳು ಇಲ್ಲಿ ಕೊಕ್ಕೆ ಬಂದಿದ್ದಾವೆ ಎಂದು ಹೇಳ್ತಾನೆ. ಕಾರ್ಮೋಡಿ ಇದಕ್ಕೆ ಸೈನಿಕನೇ ಕಾರಣ ಎಂದು ಹೇಳಿ ಅವನನ್ನು ಅವರ ವಿರುದ್ಧ ತಿರುಗಿಸುತ್ತಾಳೆ. ಕೊನೆಗೆ ಜನರು ಆ ಸೈನಿಕನನ್ನು ಮಂಜಿನೊಳಗೆ ತಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಭಾರಿ ರಾಕ್ಷಸ ಬಂದು ಅವನನ್ನು ಎತ್ತಿಕೊಂಡು ಹೋಗುತ್ತದೆ. ನಂತರ ಕಾರ್ಮೋಡಿ ಪ್ರತಿದಿನ ಒಬ್ಬರು ಬಲಿ ಕೊಡಬೇಕು ಎಂದು ಹೇಳುತ್ತಾಳೆ. ಈಗ ಸೂಪರ್ ಮಾರ್ಕೆಟ್ ಸಂಪೂರ್ಣವಾಗಿ ಅವಳ ಹಿಡಿತಕ್ಕೆ ಹೋಗುತ್ತದೆ. ಡೇವಿಡ್ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ತೀರ್ಮಾನಿಸುತ್ತಾನೆ. ರಾತ್ರಿ ಸಮಯದಲ್ಲಿ ಡೇವಿಡ್ ಮತ್ತು ಅವನ ಜೊತೆಗಾರರು ಸೇರಿ ಹೊರ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಕಾರ್ಮೋಡಿ ಮತ್ತು ಅವಳ ಬೆಂಬಲಿಗರು ಅವರನ್ನು ಸುತ್ತುವರಿಯುತ್ತಾರೆ. ಅವಳು ಇದೆಲ್ಲ ಶಾಂತವಾಗಬೇಕಾದರೆ ಡೇವಿಡ್ ನ ಮಗನ ಬಲಿ ಕೊಡಬೇಕು ಎಂದು ಹೇಳುತ್ತಾಳೆ. ಆಗ ಕನ್ನಡಕವನ್ನು ಹಾಕಿದ ವ್ಯಕ್ತಿ ಕಾರ್ಮೋಡಿಗೆ ಗುಂಡನ್ನು ಹೊಡೆದು ಕೊಲ್ಲುತ್ತಾನೆ. ಅವಳ ಸಾವು ಜನರ ಅಂಧಭಕ್ತಿಯನ್ನು ಒಡೆಯುತ್ತದೆ. ಡೇವಿಡ್ ಮತ್ತು ಉಳಿದವರು ಕಾರಿನಲ್ಲಿ ತಪ್ಪಿಸಿಕೊಳ್ಳುತ್ತಾರೆ. ದಾರಿಯಲ್ಲಿ ಹಲವಾರು ರಾಕ್ಷಸಗಳು ದಾಳಿ ಮಾಡುತ್ತವೆ. ಕೊನೆಗೆ ಡೇವಿಡ್ ತನ್ನ ಮನೆಗೆ ಹೋಗುತ್ತಾನೆ. ಆದರೆ ಅವನ ಹೆಂಡತಿ ಜೇಡದ ಜಾಲದಲ್ಲಿ ಸಿಕ್ಕಿಕೊಂಡು ಸತ್ತಿರುತ್ತಾಳೆ. ಇದನ್ನು ನೋಡಿ ಅವನು ಸಂಪೂರ್ಣ ಕುಸಿಯುತ್ತಾನೆ. ಅವರು ಮುಂದೆ ಸಾಗುತ್ತಾನೆ. ದಾರಿಯಲ್ಲಿ ಒಂದು ಭಾರಿ ದೈತ್ಯ ಜೀವಿ ಕಾಣಿಸುತ್ತದೆ. ಅದರ ಕಾಲುಗಳು ಆಕಾಶ ಮುಟ್ಟುವಷ್ಟು ದೊಡ್ಡದಾಗಿರುತ್ತವೆ. ನಂತರ ಕಾರಿಗೆ ಪೆಟ್ರೋಲ್ ಖಾಲಿಯಾಗುತ್ತದೆ. ಆಗ ಎಲ್ಲರೂ ತಮ್ಮ ಅಂತ್ಯ ಸಮೀಪಿಸಿದೆ ಎಂದು ಅರ್ಥವಾಗುತ್ತದೆ. ಅವರ ಬಳಿ ಒಂದೇ ಬಂದೂಕು ಮತ್ತು 4 ಗುಂಡುಗಳು ಮಾತ್ರ ಇರುತ್ತವೆ. ಆದರೆ ಅವರು 5 ಜನ ಇರುತ್ತಾರೆ. ರಾಕ್ಷಸನ ಕೈಯಲ್ಲಿ ಸಾಯುವುದಕ್ಕಿಂತ ತಾವೇ ಸಾಯುವುದು ಉತ್ತಮ ಎಂದು ತೀರ್ಮಾನಿಸುತ್ತಾರೆ. ಡೇವಿಡ್ ತನ್ನ ಮಗ ಸೇರಿ ಉಳಿದ ಎಲ್ಲರಿಗೂ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ಈಗ ಅವನು ಒಬ್ಬನೇ ಉಳಿದಿರುತ್ತಾನೆ. ಅವನು ಹೊರಗೆ ಬಂದು ರಾಕ್ಷಸನನ್ನು ಕೂಗಿ ಕರೆಯುತ್ತಾನೆ ತನ್ನನ್ನು ಕೊಲ್ಲಲು. ಆದರೆ ಆಗ ಮಂಜಿನಿಂದ ರಾಕ್ಷಸ ಅಲ್ಲ, ಸೇನೆಯ ಟ್ಯಾಂಕರ್ಗಳು ಹೊರಬರುತ್ತವೆ. ಸೇನೆ ಕೊನೆಗೂ ಜನರನ್ನು ರಕ್ಷಿಸಲು ಬಂದಿರುತ್ತವೆ. ಮಂಜು ನಿಧಾನವಾಗಿ ಮಾಯವಾಗತೊಡಗುತ್ತದೆ. ಡೇವಿಡ್ ನೋಡಿದಾಗ ಮೊದಲೇ ಮಕ್ಕಳನ್ನು ಉಳಿಸಲು ಹೊರಗೆ ಬಂದ ತಾಯಿಯು ಬದುಕಿರುವುದನ್ನು ಡೇವಿಡ್ ನೋಡ್ತಾನೆ. ಸೇನೆ ರಾಕ್ಷಸ ಜೀವಿಗಳನ್ನು ಕೊಲ್ಲುತ್ತಾ ಹೋಗುತ್ತಿರುತ್ತದೆ. ಆದರೆ ಡೇವಿಡ್ಗೆ ಎಲ್ಲವೂ ಮುಗಿದಿರುತ್ತೆ. ಇನ್ನೇನು ಸ್ವಲ್ಪ ಸಮಯ ಕಾದಿದ್ದರೆ ತನ್ನವರು ಮತ್ತು ತನ್ನ ಮಗನನ್ನು ಉಳಿಸಿಕೊಳ್ಳಬಹುದಿತ್ತು. ಆದರೆ ಎಲ್ಲವೂ ಕಳೆದು ಹೋಗಿರುತ್ತೆ. ಇದನ್ನು ಅರಿತ ಡೇವಿಡ್ ತುಂಬಾನೇ ದುಃಖ ಪಡುತ್ತಾನೆ. ಇಲ್ಲಿಗೆ ಈ ಕಥೆಯು ಅಂತ್ಯವಾಗುತ್ತದೆ. ಈ ರೀತಿ ಏನಾದರೂ ನಿಮಗೆ ಹಾರರ್ ಹಾಗೂ ಮತ್ತು ಥ್ರಿಲ್ಲರ್ ಸ್ಟೋರಿ ಫಿಲ್ಮ್ ಬೇಕಾಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.